ಜಿಲ್ಲಾಸ್ಪತ್ರೆಯಲ್ಲಿ ದಿನೇ ದಿನೇ ರೋಗಿಗಳ ಸಂಖ್ಯೆ ಹೆಚ್ಚಾಗ್ತಾನೆ ಇದೆ. ಆದರೆ ರಾತ್ರಿ ವೇಳೆ ಆಸ್ಪತ್ರೆ ವೈದ್ಯರು ಸಿಬ್ಬಂದಿ ತೊಂದರೆ ಎದುರಿಸ್ತಾ ಇದ್ದಾರೆ. ಯಾವಾಗ ಏನಾಗುತ್ತೋ ಅನ್ನೋ ಜೀವ ಭಯದ ಆತಂಕ ಎದುರಾಗಿದೆ. ಯಾಕೆ ಅಂತ ಹೇಳ್ತೀವಿ ಈ ಸ್ಟೋರಿ. ಜಿಲ್ಲಾಸ್ಪತ್ರೆ ವೈದ್ಯರಿಗೆ ಸಿಬ್ಬಂದಿಗೆ ಇಲ್ವಾ ರಕ್ಷಣೆ? ರೋಗಿಗಳ ಸಂಬಂಧಿಕರಿಂದ ಸಿಬ್ಬಂದಿಗೆ ಕಿರುಕುಳ. ರಾತ್ರಿಯಾದ್ರೆ ಭಯವಾಗುತ್ತೆ. ಯಾರು ಯಾವಾಗ ಅಟ್ಯಾಕ್ ಮಾಡ್ತಾರೋ ಅನ್ನೋ ಆತಂಕವಿದೆ. ನಮಗೆ ರಕ್ಷಣೆ ಬೇಕು, ಜೀವ ಭಯವಿದೆ. ಹೀಗೆ ಹೇಳ್ತಿರೋರು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ ಜಿಲ್ಲಾಸ್ಪತ್ರೆಯ ವೈದ್ಯರು ಮತ್ತು ಸಿಬ್ಬಂದಿ. ಜಿಲ್ಲಾಸ್ಪತ್ರೆಗೆ ಬರುವ ರೋಗಿಗಳ ಸಂಖ್ಯೆ ಗಣನೀಯವಾಗಿ ಏರಿಕೆಯಾಗಿದೆ. ಆದರೆ ರೋಗಿಗಳ ಸಂಬಂಧಿಕರನ್ನ ನಿಯಂತ್ರಿಸುವುದು ಕಷ್ಟವಾಗಿದೆ. ಅದರಲ್ಲೂ ರಾತ್ರಿ ಸಮಯದಲ್ಲಿ ಕೆಲಸ ಮಾಡುವ ವೈದ್ಯರು ಹಾಗೂ ಸಿಬ್ಬಂದಿ ಭಯಪಡುವಂತಾಗಿದೆ. ಯಾಕಂದ್ರೆ ರೋಗಿಗಳ ಸಂಬಂಧಿಕರು ಕಿರುಕುಳ ನೀಡುತ್ತಿದ್ದಾರೆ ಅಂತ ಆಸ್ಪತ್ರೆ ಸಿಬ್ಬಂದಿ ಆರೋಪಿಸಿದ್ದಾರೆ. ನಮಗೆ ರಾತ್ರಿ ಮೇನ್ ಪ್ರಾಬ್ಲಮ್ ಇದೆ. ರಾತ್ರಿ ಸೆಕ್ಯೂರಿಟಿ ಬೇಕೇ ಬೇಕು. ಯಾಕಂದರೆ ನಾವು 12-1-2 ಗಂಟೆಗೆ ಸುಮಾರಿಗೆ ಮರ್ಚುರಿ ಹಿಂದ್ಗಡೆ ಇದೆ. ಮರ್ಚುರಿಗೆ ಹೋಗುವಾಗ ಯಾರಾದರೂ ಹೊಡೆದ್ರೆ ಇದೇ ಥರ ಇದು ಮಾಡಿ ಹೊಡೆದ್ರೆ ಯಾರು ಈಗ ನಾವು ಹೆಂಗಸರು ತಗೊಂಡು ಹೋಗ್ತೇವೆ, ಆವಾಗ ನಮ್ಗೆ ಸೆಕ್ಯೂರಿಟಿನೂ ಬರೋದಿಲ್ಲ ನಮ್ಮ ಜೊತೆ. ಮೇನ್ ಅಂದರೆ ಮರ್ಚುರಿಗೆ ತಗೊಂಡುವಾಗ ನಮ್ಗೆ ಸೆಕ್ಯೂರಿಟಿ ಬೇಕು. ಯಾಕಂದರೆ ಹೆಂಗಸರು ಅದು ಬಾಗಿಲು ತೆಗೆಯೋದು, ಪೊಲೀಸರು ಬೇಕು, ಅದು ಸೆಕ್ಯೂರಿಟಿ ಯಾರೂ ಇರಲಿ ನಮಗೆ ಬೇಕು. ಇತ್ತೀಚೆಗೆ ರಾತ್ರಿ ಅಪಘಾತಗೊಂಡ ವ್ಯಕ್ತಿಯನ್ನ ಆಸ್ಪತ್ರೆಗೆ ತಂದ ಸಂದರ್ಭದಲ್ಲಿ ಅಪರಿಚಿತರು ವೈದ್ಯರು ಮತ್ತು ಸಿಬ್ಬಂದಿ ಮೇಲೆ ಹಲ್ಲೆ ಮಾಡಿದ್ದಾರೆ. ಹೀಗಾಗಿ ನಮಗೆ ನ್ಯಾಯ ದೊರಕಿಸಿ ಅಂತ ಸಿಬ್ಬಂದಿ ಆಗ್ರಹಿಸಿದ್ದಾರೆ. ಅನ್ನೋನಂತ ಯಾರೋ ತಗೊಬಂದಿದ್ರು, ಹೆಸರು ಗೊತ್ತಿರಲಿಲ್ಲ, RTI ಅಂತ ಕಡೆ ತಗೊಬಂದ್ಮೇಲೆ ಅವರೆಲ್ಲ ತಗೊಬಂದು ಎಲ್ಲ ಇಟ್ಟು ಹೋದ್ರು. ಆಮೇಲೆ ನಾವು ಸಿಟಿ ಸ್ಕ್ಯಾನ್ ಎಲ್ಲ ಡಾಕ್ಟರ್ ಎಲ್ಲ ನೋಡಿ ಎಲ್ಲ ಸಿಟಿ ಸ್ಕ್ಯಾನ್ ಎಲ್ಲ ಬರೆದ್ರು. ಸಿಟಿ ಸ್ಕ್ಯಾನ್ ಎಲ್ಲ ಮಾಡಿ ಬರುವಾಗ ಅವ್ರದ್ದು ಒಂದು ಸುಮಾರು ಜನ ಬಂದರು, ತುಂಬ ಜನ ಇದ್ದರು. ಆಮೇಲೆ ಅವರು ಗಲಾಟೆ ಮಾಡಲಿಕ್ಕೆ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಹಾಗೆ ಹೀಗೆ ಎಲ್ಲ ಹೇಳಿ ಶುರು ಮಾಡಿದ್ರು. ಆಮೇಲೆ ನಾವು ಸಿಟಿ ಸ್ಕ್ಯಾನ್ ಮಾಡ್ಕೊಂಡು ಒಳಗಡೆ ತಂದ್ವಿ. ಇನ್ನು ಜಿಲ್ಲಾಸ್ಪತ್ರೆಯಲ್ಲಿ ನೂರಾರು ಜನರು ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡ್ತಾರೆ. ರಾತ್ರಿ ವೇಳೆ ಕರ್ತವ್ಯ ಮಾಡುವುದು ಕಷ್ಟವಾಗಿದೆ ಎನ್ನುತ್ತಿದ್ದಾರೆ. ಹೀಗಾಗಿ ನಮಗೆ ರಕ್ಷಣೆ ನೀಡಬೇಕು ಅಂತ ಒತ್ತಾಯಿಸಿದ್ದಾರೆ. ಸಿಬ್ಬಂದಿಯ ಆಕ್ರೋಶ ಬೆನ್ನಲ್ಲೇ ಆಸ್ಪತ್ರೆಯ ಹಿರಿಯ ಅಧಿಕಾರಿಗಳು ಸಭೆ ನಡೆಸಿ ರಕ್ಷಣೆ ನೀಡೋದಾಗಿ ಭರವಸೆ ನೀಡಿದ್ದಾರೆ. ರಾತ್ರಿ ಒಂದು ಪೇಷಂಟ್ ಆಕ್ಸಿಡೆಂಟ್ ಆಗಿದೆ ಅಂತ ಕರ್ಕೊಂಡು ಬಂದಿದ್ದಾರೆ. ಪೇಷಂಟ್ ಕಡೆಯಿಂದ ಯಾರೋ ಅವ್ರ ಪೇಷಂಟ್ ಅಟೆಂಡರ್ಸ್ ಅಲ್ಲ ಅಂತ ಹೇಳ್ತಾರೆ. ಯಾರೋ ಜನ ಕರ್ಕೊಂಡು ಬಂದಿದ್ದಾರೆ. ಕರ್ಕೊಂಡ್ಬಂದು ಪೇಷಂಟ್ ತುಂಬ ಇಂಟಾಕ್ಸಿಕ್ ಆಲ್ಕೋಹಾಲಿಕ್ ಇತ್ತಂತೆ. ಪೇಷಂಟನ್ನು ಇಲ್ಲಿ ಕ್ಯಾಶುಯಾಲಿಟಿಯಲ್ಲಿ ಇದನ್ನು ಮಾಡಿ ಇದಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಕರ್ಕೊಂಡು ಬಂದಾದಮೇಲೆ ಪೇಷಂಟ್ಸು ತುಂಬ ಇದಿತ್ತಲ್ಲ, ಇವರು IV ಲೈನ್ ಇದು ಮಾಡುವಾಗ ಸ್ವಲ್ಪ ಪೇಷಂಟ್ ಇದಾಗಿದೆ ಅಂತ ಹೇಳ್ತಾರೆ. ರಕ್ಷಣೆ ಕೊಡದಿದ್ರೆ ವೈದ್ಯರು ಮತ್ತು ಸಿಬ್ಬಂದಿ ಹಿರಿಯ ಅಧಿಕಾರಿಗಳಿಗೆ ಬಹಿಷ್ಕಾರದ ಎಚ್ಚರಿಕೆ ಕೊಟ್ಟಿದ್ದಾರೆ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಜಿಲ್ಲಾಸ್ಪತ್ರೆಯಲ್ಲಿ ದಿನೇ ದಿನೇ ರೋಗಿಗಳ ಸಂಖ್ಯೆ ಹೆಚ್ಚಾಗ್ತಾನೆ ಇದೆ. ಆದರೆ ರಾತ್ರಿ ವೇಳೆ ಆಸ್ಪತ್ರೆ ವೈದ್ಯರು ಸಿಬ್ಬಂದಿ ತೊಂದರೆ ಎದುರಿಸ್ತಾ ಇದ್ದಾರೆ. ಯಾವಾಗ ಏನಾಗುತ್ತೋ ಅನ್ನೋ ಜೀವ ಭಯದ ಆತಂಕ ಎದುರಾಗಿದೆ. ಯಾಕೆ ಅಂತ ಹೇಳ್ತೀವಿ ಈ ಸ್ಟೋರಿ. ಜಿಲ್ಲಾಸ್ಪತ್ರೆ ವೈದ್ಯರಿಗೆ ಸಿಬ್ಬಂದಿಗೆ ಇಲ್ವಾ ರಕ್ಷಣೆ? ರೋಗಿಗಳ ಸಂಬಂಧಿಕರಿಂದ ಸಿಬ್ಬಂದಿಗೆ ಕಿರುಕುಳ. ರಾತ್ರಿಯಾದ್ರೆ ಭಯವಾಗುತ್ತೆ. ಯಾರು ಯಾವಾಗ ಅಟ್ಯಾಕ್ ಮಾಡ್ತಾರೋ ಅನ್ನೋ ಆತಂಕವಿದೆ. ನಮಗೆ ರಕ್ಷಣೆ ಬೇಕು, ಜೀವ ಭಯವಿದೆ. ಹೀಗೆ ಹೇಳ್ತಿರೋರು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ ಜಿಲ್ಲಾಸ್ಪತ್ರೆಯ ವೈದ್ಯರು ಮತ್ತು ಸಿಬ್ಬಂದಿ. ಜಿಲ್ಲಾಸ್ಪತ್ರೆಗೆ ಬರುವ ರೋಗಿಗಳ ಸಂಖ್ಯೆ ಗಣನೀಯವಾಗಿ ಏರಿಕೆಯಾಗಿದೆ. ಆದರೆ ರೋಗಿಗಳ ಸಂಬಂಧಿಕರನ್ನ ನಿಯಂತ್ರಿಸುವುದು ಕಷ್ಟವಾಗಿದೆ. ಅದರಲ್ಲೂ ರಾತ್ರಿ ಸಮಯದಲ್ಲಿ ಕೆಲಸ ಮಾಡುವ ವೈದ್ಯರು ಹಾಗೂ ಸಿಬ್ಬಂದಿ ಭಯಪಡುವಂತಾಗಿದೆ. ಯಾಕಂದ್ರೆ ರೋಗಿಗಳ ಸಂಬಂಧಿಕರು ಕಿರುಕುಳ ನೀಡುತ್ತಿದ್ದಾರೆ ಅಂತ ಆಸ್ಪತ್ರೆ ಸಿಬ್ಬಂದಿ ಆರೋಪಿಸಿದ್ದಾರೆ. ನಮಗೆ ರಾತ್ರಿ ಮೇನ್ ಪ್ರಾಬ್ಲಮ್ ಇದೆ. ರಾತ್ರಿ ಸೆಕ್ಯೂರಿಟಿ ಬೇಕೇ ಬೇಕು. ಯಾಕಂದರೆ ನಾವು 12-1-2 ಗಂಟೆಗೆ ಸುಮಾರಿಗೆ ಮರ್ಚುರಿ ಹಿಂದ್ಗಡೆ ಇದೆ. ಮರ್ಚುರಿಗೆ ಹೋಗುವಾಗ ಯಾರಾದರೂ ಹೊಡೆದ್ರೆ ಇದೇ ಥರ ಇದು ಮಾಡಿ ಹೊಡೆದ್ರೆ ಯಾರು ಈಗ ನಾವು ಹೆಂಗಸರು ತಗೊಂಡು ಹೋಗ್ತೇವೆ, ಆವಾಗ ನಮ್ಗೆ ಸೆಕ್ಯೂರಿಟಿನೂ ಬರೋದಿಲ್ಲ ನಮ್ಮ ಜೊತೆ. ಮೇನ್ ಅಂದರೆ ಮರ್ಚುರಿಗೆ ತಗೊಂಡುವಾಗ ನಮ್ಗೆ ಸೆಕ್ಯೂರಿಟಿ ಬೇಕು. ಯಾಕಂದರೆ ಹೆಂಗಸರು ಅದು ಬಾಗಿಲು ತೆಗೆಯೋದು, ಪೊಲೀಸರು ಬೇಕು, ಅದು ಸೆಕ್ಯೂರಿಟಿ ಯಾರೂ ಇರಲಿ ನಮಗೆ ಬೇಕು. ಇತ್ತೀಚೆಗೆ ರಾತ್ರಿ ಅಪಘಾತಗೊಂಡ ವ್ಯಕ್ತಿಯನ್ನ ಆಸ್ಪತ್ರೆಗೆ ತಂದ ಸಂದರ್ಭದಲ್ಲಿ ಅಪರಿಚಿತರು ವೈದ್ಯರು ಮತ್ತು ಸಿಬ್ಬಂದಿ ಮೇಲೆ ಹಲ್ಲೆ ಮಾಡಿದ್ದಾರೆ. ಹೀಗಾಗಿ ನಮಗೆ ನ್ಯಾಯ ದೊರಕಿಸಿ ಅಂತ ಸಿಬ್ಬಂದಿ ಆಗ್ರಹಿಸಿದ್ದಾರೆ. ಅನ್ನೋನಂತ ಯಾರೋ ತಗೊಬಂದಿದ್ರು, ಹೆಸರು ಗೊತ್ತಿರಲಿಲ್ಲ, RTI ಅಂತ ಕಡೆ ತಗೊಬಂದ್ಮೇಲೆ ಅವರೆಲ್ಲ ತಗೊಬಂದು ಎಲ್ಲ ಇಟ್ಟು ಹೋದ್ರು.
ಆಮೇಲೆ ನಾವು ಸಿಟಿ ಸ್ಕ್ಯಾನ್ ಎಲ್ಲ ಡಾಕ್ಟರ್ ಎಲ್ಲ ನೋಡಿ ಎಲ್ಲ ಸಿಟಿ ಸ್ಕ್ಯಾನ್ ಎಲ್ಲ ಬರೆದ್ರು. ಸಿಟಿ ಸ್ಕ್ಯಾನ್ ಎಲ್ಲ ಮಾಡಿ ಬರುವಾಗ ಅವ್ರದ್ದು ಒಂದು ಸುಮಾರು ಜನ ಬಂದಿರೋದು, ತುಂಬ ಜನ ಇದ್ದರು. ಆಮೇಲೆ ಅವರು ಗಲಾಟೆ ಮಾಡಲಿಕ್ಕೆ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಹಾಗೆ ಹೀಗೆ ಎಲ್ಲ ಹೇಳಿ ಶುರು ಮಾಡಿದ್ರು. ಆಮೇಲೆ ನಾವು ಸಿಟಿ ಸ್ಕ್ಯಾನ್ ಮಾಡ್ಕೊಂಡು ಒಳಗಡೆ ತಂದ್ವಿ. ಇನ್ನು ಜಿಲ್ಲಾಸ್ಪತ್ರೆಯಲ್ಲಿ ನೂರಾರು ಜನರು ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡ್ತಾರೆ. ರಾತ್ರಿ ವೇಳೆ ಕರ್ತವ್ಯ ಮಾಡುವುದು ಕಷ್ಟವಾಗಿದೆ ಎನ್ನುತ್ತಿದ್ದಾರೆ. ಹೀಗಾಗಿ ನಮಗೆ ರಕ್ಷಣೆ ನೀಡಬೇಕು ಅಂತ ಒತ್ತಾಯಿಸಿದ್ದಾರೆ. ಸಿಬ್ಬಂದಿಯ ಆಕ್ರೋಶ ಬೆನ್ನಲ್ಲೇ ಆಸ್ಪತ್ರೆಯ ಹಿರಿಯ ಅಧಿಕಾರಿಗಳು ಸಭೆ ನಡೆಸಿ ರಕ್ಷಣೆ ನೀಡೋದಾಗಿ ಭರವಸೆ ನೀಡಿದ್ದಾರೆ. ರಾತ್ರಿ ಒಂದು ಪೇಷಂಟ್ ಆಕ್ಸಿಡೆಂಟ್ ಆಗಿದೆ ಅಂತೆ ಕರ್ಕೊಂಡು ಬಂದಿದ್ದಾರೆ. ಪೇಷಂಟ್ ಕಡೆಯಿಂದ ಯಾರೋ ಅವ್ರ ಪೇಷಂಟ್ ಅಟೆಂಡರ್ಸ್ ಅಲ್ಲ ಅಂತ ಹೇಳ್ತಾರೆ. ಯಾರೋ ಜನ ಕರ್ಕೊಂಡು ಬಂದಿದ್ದಾರೆ. ಕರ್ಕೊಂಡ್ಬಂದು ಪೇಷಂಟ್ ತುಂಬ ಇಂಟಾಕ್ಸಿಕ್ ಆಲ್ಕೋಹಾಲಿಕ್ ಇತ್ತಂತೆ. ಪೇಷಂಟನ್ನು ಇಲ್ಲಿ ಕ್ಯಾಶುಯಾಲಿಟಿಯಲ್ಲಿ ಇದನ್ನು ಮಾಡಿ ಇದಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಕರ್ಕೊಂಡು ಬಂದಾದಮೇಲೆ ಪೇಷಂಟ್ಸು ತುಂಬ ಇದಿತ್ತಲ್ಲ, ಇವರು IV ಲೈನ್ ಇದು ಮಾಡುವಾಗ ಸ್ವಲ್ಪ ಪೇಷಂಟ್ ಆಗಿದೆ ಅಂತ ಹೇಳ್ತಾರೆ. ರಕ್ಷಣೆ ಕೊಡದಿದ್ರೆ ವೈದ್ಯರು ಮತ್ತು ಸಿಬ್ಬಂದಿ ಹಿರಿಯ ಅಧಿಕಾರಿಗಳಿಗೆ ಬಹಿಷ್ಕಾರದ ಎಚ್ಚರಿಕೆ ಕೊಟ್ಟಿದ್ದಾರೆ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಜಿಲ್ಲಾಸ್ಪತ್ರೆಯಲ್ಲಿ ದಿನೇ ದಿನೇ ರೋಗಿಗಳ ಸಂಖ್ಯೆ ಹೆಚ್ಚಾಗ್ತಾನೆ ಇದೆ. ಆದ್ರೆ ರಾತ್ರಿ ವೇಳೆ ಆಸ್ಪತ್ರೆ ವೈದ್ಯರು ಸಿಬ್ಬಂದಿ ತೊಂದರೆ ಎದುರಿಸ್ತಾ ಇದ್ದಾರೆ. ಯಾವಾಗ ಏನಾಗುತ್ತೋ ಅನ್ನೋ ಜೀವ ಭಯದ ಆತಂಕ ಎದುರಾಗಿದೆ. ಯಾಕೆ ಅಂತ ಹೇಳ್ತೀವಿ ಈ ಸ್ಟೋರಿ. ಜಿಲ್ಲಾಸ್ಪತ್ರೆ ವೈದ್ಯರಿಗೆ ಸಿಬ್ಬಂದಿಗೆ ಇಲ್ವಾ ರಕ್ಷಣೆ? ರೋಗಿಗಳ ಸಂಬಂಧಿಕರಿಂದ ಸಿಬ್ಬಂದಿಗೆ ಕಿರುಕುಳ. ರಾತ್ರಿಯಾದರೆ ಭಯವಾಗುತ್ತೆ. ಯಾರು ಯಾವಾಗ ಅಟ್ಯಾಕ್ ಮಾಡ್ತಾರೋ ಅನ್ನೋ ಆತಂಕವಿದೆ. ನಮಗೆ ರಕ್ಷಣೆ ಬೇಕು, ಜೀವ ಭಯವಿದೆ. ಹೀಗೆ ಹೇಳ್ತಿರೋರು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ ಜಿಲ್ಲಾಸ್ಪತ್ರೆಯ ವೈದ್ಯರು ಮತ್ತು ಸಿಬ್ಬಂದಿ. ಜಿಲ್ಲಾಸ್ಪತ್ರೆಗೆ ಬರುವ ರೋಗಿಗಳ ಸಂಖ್ಯೆ ಗಣನೀಯವಾಗಿ ಏರಿಕೆಯಾಗಿದೆ. ಆದರೆ ರೋಗಿಗಳ ಸಂಬಂಧಿಕರನ್ನ ನಿಯಂತ್ರಿಸುವುದು ಕಷ್ಟವಾಗಿದೆ. ಅದರಲ್ಲೂ ರಾತ್ರಿ ಸಮಯದಲ್ಲಿ ಕೆಲಸ ಮಾಡುವ ವೈದ್ಯರು ಹಾಗೂ ಸಿಬ್ಬಂದಿ ಭಯಪಡುವಂತಾಗಿದೆ. ಯಾಕಂದ್ರೆ ರೋಗಿಗಳ ಸಂಬಂಧಿಕರು ಕಿರುಕುಳ ನೀಡುತ್ತಿದ್ದಾರೆ ಅಂತ ಆಸ್ಪತ್ರೆ ಸಿಬ್ಬಂದಿ ಆರೋಪಿಸಿದ್ದಾರೆ. ನಮಗೆ ರಾತ್ರಿ ಮೇನ್ ಪ್ರಾಬ್ಲಮ್ ಇದೆ. ರಾತ್ರಿ ಸೆಕ್ಯೂರಿಟಿ ಬೇಕೇ ಬೇಕು. ಯಾಕಂದರೆ ನಾವು 12 ಗಂಟೆಗೆ ಸುಮಾರಿಗೆ ಮರ್ಚುರಿ ಹಿಂದ್ಗಡೆ ಇದೆ. ಮರ್ಚುರಿಗೆ ಹೋಗುವಾಗ ಯಾರಾದರೂ ಹೊಡೆದ್ರೆ ಇದೇ ಥರ ಇದು ಮಾಡಿ ಹೊಡೆದ್ರೆ ಯಾರು ಈಗ ಹೆಂಗಸರು ತಗೊಂಡು ಹೋಗ್ತೇವೆ. ಆವಾಗ ನಮ್ಗೆ ಸೆಕ್ಯೂರಿಟಿನೂ ಬರೋದಿಲ್ಲ ನಮ್ಮ ಜೊತೆ. ಮೇನ್ ಅಂದರೆ ಮರ್ಚುರಿಗೆ ತಗೊಂಡು ಹೋಗುವಾಗ ನಮ್ಗೆ ಸೆಕ್ಯೂರಿಟಿ ಬೇಕು. ಯಾಕಂದರೆ ಹೆಂಗಸರು ಅದು ಬಾಗಿಲು ತೆಗೆಯೋದು, ಪೊಲೀಸರು ಬೇಕು, ಅದು ಸೆಕ್ಯೂರಿಟಿ ಯಾರೂ ಇರಲಿ, ನಮಗೆ ಬೇಕು. ಇತ್ತೀಚೆಗೆ ರಾತ್ರಿ ಅಪಘಾತಗೊಂಡ ವ್ಯಕ್ತಿಯನ್ನ ಆಸ್ಪತ್ರೆಗೆ ತಂದ ಸಂದರ್ಭದಲ್ಲಿ ಅಪರಿಚಿತರು ವೈದ್ಯರು ಮತ್ತು ಸಿಬ್ಬಂದಿ ಮೇಲೆ ಹಲ್ಲೆ ಮಾಡಿದ್ದಾರೆ. ಹೀಗಾಗಿ ನಮಗೆ ನ್ಯಾಯ ದೊರಕಿಸಿ ಅಂತ ಸಿಬ್ಬಂದಿ ಆಗ್ರಹಿಸಿದ್ದಾರೆ. ಅನ್ನೋನಂತ ಯಾರೋ ತಗೊಬಂದಿದ್ರು, ಹೆಸರು ಗೊತ್ತಿರಲಿಲ್ಲ, RTI ಅಂತ. ಕಡೆ ತಗೊಬಂದ್ಮೇಲೆ ಅವರೆಲ್ಲ ತಗೊಬಂದು ಎಲ್ಲ ಇಟ್ಟು ಹೋದ್ರು. ಆಮೇಲೆ ನಾವು ಸಿಟಿ ಸ್ಕ್ಯಾನ್ ಎಲ್ಲ ಡಾಕ್ಟರ್ ಎಲ್ಲ ನೋಡಿ ಎಲ್ಲ ಸಿಟಿ ಸ್ಕ್ಯಾನ್ ಎಲ್ಲ ಬರೆದ್ರು. ಸಿಟಿ ಸ್ಕ್ಯಾನ್ ಎಲ್ಲ ಮಾಡಿ ಬರುವಾಗ ಅವ್ರದ್ದು ಒಂದು ಸುಮಾರು ಜನ ಬಂದಿರೋದು, ತುಂಬ ಜನ ಇದ್ದರು. ಆಮೇಲೆ ಅವರು ಗಲಾಟೆ ಮಾಡಲಿಕ್ಕೆ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಹಾಗೆ ಹೀಗೆ ಎಲ್ಲ ಹೇಳಿ ಶುರು ಮಾಡಿದ್ರು. ಆಮೇಲೆ ನಾವು ಸಿಟಿ ಸ್ಕ್ಯಾನ್ ಮಾಡ್ಕೊಂಡು ಒಳಗಡೆ ತಂದ್ವಿ. ಇನ್ನು ಜಿಲ್ಲಾಸ್ಪತ್ರೆಯಲ್ಲಿ ನೂರಾರು ಜನರು ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡ್ತಾರೆ. ರಾತ್ರಿ ವೇಳೆ ಕರ್ತವ್ಯ ಮಾಡುವುದು ಕಷ್ಟವಾಗಿದೆ ಎನ್ನುತ್ತಿದ್ದಾರೆ. ಹೀಗಾಗಿ ನಮಗೆ ರಕ್ಷಣೆ ನೀಡಬೇಕು ಅಂತ ಒತ್ತಾಯಿಸಿದ್ದಾರೆ. ಸಿಬ್ಬಂದಿಯ ಆಕ್ರೋಶ ಬೆನ್ನಲ್ಲೇ ಆಸ್ಪತ್ರೆಯ ಹಿರಿಯ ಅಧಿಕಾರಿಗಳು ಸಭೆ ನಡೆಸಿ ರಕ್ಷಣೆ ನೀಡೋದಾಗಿ ಭರವಸೆ ನೀಡಿದ್ದಾರೆ. ರಾತ್ರಿ ಒಂದು ಪೇಷಂಟ್ ಆಕ್ಸಿಡೆಂಟ್ ಆಗಿದೆ ಅಂತೆ ಕರ್ಕೊಂಡು ಬಂದಿದ್ದಾರೆ. ಪೇಷಂಟ್ ಕಡೆಯಿಂದ ಯಾರೋ ಅವ್ರ ಪೇಷಂಟ್ ಅಟೆಂಡರ್ಸ್ ಅಲ್ಲ ಅಂತ ಹೇಳ್ತಾರೆ. ಯಾರೋ ಜನ ಕರ್ಕೊಂಡು ಬಂದಿದ್ದಾರೆ. ಕರ್ಕೊಂಡ್ಬಂದು ಪೇಷಂಟ್ ತುಂಬ ಇಂಟಾಕ್ಸಿಕ್ ಆಲ್ಕೋಹಾಲಿಕ್ ಇತ್ತಂತೆ. ಪೇಷಂಟನ್ನು ಇಲ್ಲಿ ಕ್ಯಾಶುಯಾಲಿಟಿಯಲ್ಲಿ ಇದನ್ನು ಮಾಡಿ ಇದಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಕರ್ಕೊಂಡು ಬಂದಾದಮೇಲೆ ಪೇಷಂಟ್ಸು ತುಂಬ ಇದಿತ್ತಲ್ಲ, ಇವರು IV ಲೈನ್ ಇದು ಮಾಡುವಾಗ ಸ್ವಲ್ಪ ಪೇಷಂಟ್ ಆಗಿದೆ ಅಂತ ಹೇಳ್ತಾರೆ. ರಕ್ಷಣೆ ಕೊಡದಿದ್ರೆ ವೈದ್ಯರು ಮತ್ತು ಸಿಬ್ಬಂದಿ ಹಿರಿಯ ಅಧಿಕಾರಿಗಳಿಗೆ ಬಹಿಷ್ಕಾರದ ಎಚ್ಚರಿಕೆ ಕೊಟ್ಟಿದ್ದಾರೆ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.